ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗಳನ್ನು ಪ್ಯಾರಾಮೆಡಿಕಲ್ ಬೋರ್ಡ್ನವರು ಫಾಸ್ಟಾಗಿ ವೆರಿಫೈ ಮಾಡ್ತಾ ಇದ್ದಾರೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಮೆಸೇಜ್ಗಳು ಕೂಡ ಬರ್ತಾ ಇದ್ದಾವೆ. ಸೊ ಮೆಸೇಜ್ ಬರದೇ ಇದ್ದವರು ಏನು ಮಾಡಬೇಕು ಅಂತಂದರೆ ಸ್ಟೇಟಸನ್ನು ಲಾಗಿನ್ ಮಾಡ್ಕೊಂಡು ಚೆಕ್ ಮಾಡ್ತಾ ಇರಬೇಕು. ಆಮೇಲೆ ಇನ್ನೊಂದೇನು ಥಿಂಗ್ಸ್ ಅಂತಂದರೆ, ಯಾರೆಲ್ಲ ಅಭ್ಯರ್ಥಿಗಳು ಈಗ ಮೆಸೇಜ್ ಬಂದಿದೆ, ಉದಾಹರಣೆ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ವಿದ್ಯಾರ್ಥಿ ನನಗೆ ಇದನ್ನು ಕಾಮೆಂಟ್ ಮಾಡಿದ್ರು ಮತ್ತು ನನಗೆ ಮೆಸೇಜ್ ಕೂಡ ಹಾಕಿದ್ರಿ. ಏನಂದರೆ, ಸರ್ ಈ ರೀತಿ ನಮಗೆ ಮೆಸೇಜ್ ಬಂದಿದೆ, ನಾವು ಮುಂದೆ ಏನು ಮಾಡಬೇಕು ಮಾಹಿತಿ ಕೊಡಿ ಅಂತೇಳಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ಗೆ ನಿಮಗೆ ಈ ರೀತಿ ಮೆಸೇಜ್ ಬರುತ್ತೆ. ಫಸ್ಟ್ಗೆ ಏನಂತಂದರೆ, ಕಂಗ್ರ್ಯಾಚುಲೇಷನ್, ಯುವರ್ ಅಪ್ಲಿಕೇಶನ್ PMB ಕೌನ್ಸಿಲಿಂಗ್ ಹ್ಯಾಸ್ ಬಿನ್ ಸಬ್ಮಿಟೆಡ್. ಅಂದರೆ ನೀವು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ರೀತಿ ಕಾಣಿಸುತ್ತೆ, ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಮೆಸೇಜ್ ಬರುತ್ತೆ ನಿಮಗೆ. ಸೊ ಈ ರೀತಿ ಒಂದು ಮೆಸೇಜ್ ಬರುತ್ತೆ ನಿಮಗೆ, ಕಂಗ್ರ್ಯಾಚುಲೇಷನ್ಸ್, ಯುವರ್ ಅಪ್ಲಿಕೇಶನ್ಸ್ ಡ್ಯಾಶ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂತ ಬರುತ್ತೆ. ಮತ್ತು ಇಲ್ಲಿ ಮುಂದೆ ಬರೆದಿರುವಂಥದ್ದು ಮಾಹಿತಿ ಏನಂದರೆ, ವಿ ವಿಲ್ ಇಂಟಿಮೇಟ್ ಕೌನ್ಸಿಲಿಂಗ್ ಡೇಟ್ಸ್ ಆ್ಯಂಡ್ ಟೈಮ್ಸ್. ನಾನು ನಿಮಗೆ ಮುಂದೆ ದಿನಗಳಲ್ಲಿ ನಾವು ಡೇಟ್ ಮತ್ತು ದಿನಾಂಕಗಳನ್ನು ಇಂಟಿಮೇಟ್ ಮಾಡ್ತೀವಿ, ಅಂದರೆ ನಿಮ್ಗೆ ಮಾಹಿತಿಯನ್ನು ಕೊಡ್ತೀವಿ, ಕೌನ್ಸಿಲಿಂಗ್ ದಿನಾಂಕಗಳನ್ನು, ಡೇಟ್ಗಳನ್ನು. ಆಮೇಲೆ ಬ್ರಿಂಗ್ ಆಲ್ ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್. ಬರಬೇಕಾದ್ರೆ ನೀವು SSLC ಮಾರ್ಕ್ಸ್ ಕಾರ್ಡು, TC, ಸ್ಟಡಿ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಹೈದರಾಬಾದ್ ಕರ್ನಾಟಕ ಇದ್ದರೆ ಅದನ್ನು, ಮತ್ತು ಎಕ್ಸೆಟ್ರಾ ಅಂತ ಹೇಳಿದ್ದಾರೆ, ಹೌದಾ. ಸೊ ಇದು ಯಾವಾಗ ಅಂತಂದರೆ, ಇದು ಕಾಮನ್ ಆಗಿ ಮೆಸೇಜನ್ನು ಕಳಿಸ್ತಾರೆ ನಿಮಗೆ. ಇಟ್ ಮೀನ್ಸ್ ಇದರ ಅರ್ಥ ಏನಂತಂದರೆ, ನಿಮ್ಮ ಅಪ್ಲಿಕೇಶನ್ ಕರೆಕ್ಟ್ ಇದೆ ಅಂತ ಅರ್ಥ. ತಳಗಿರುವಂಥ ಡಾಕ್ಯುಮೆಂಟ್ ಯಾವಾಗ ಆಫ್ಲೈನ್ ಮಾಡಿದರೆ ಮಾತ್ರ ನಿಮಗೆ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಬೇಕು. ಆ್ಯಕ್ಚುಲಿ ಇದೇನಾಗುತ್ತೆ, 2-3 ವರ್ಷದಿಂದ ಆನ್ಲೈನೇ ಆಗ್ತಾ ಇದೆ. ಬಟ್ ಇದು ಆಫ್ಲೈನ್ 4ನೇ ರೌಂಡಿಗೆ ಆಗುತ್ತೆ. 3ನೇ ರೌಂಡು 4ನೇ ರೌಂಡಲ್ಲಿ ಆಫ್ಲೈನ್ ಮಾಡ್ತಾರೆ ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳು. ಆವಾಗ ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಬೇಕು. ಸದ್ಯಕ್ಕೆ ಇದು ಏನಪ್ಪ ಅಂತಂದರೆ, ನಿಮಗೆ ಮಾಹಿತಿ ನಿಮ್ಗೆ ಗೊತ್ತಿರಲಿ, ನಿಮ್ಮ ಅಪ್ಲಿಕೇಶನ್ ಕರೆಕ್ಟ್ ಇದೆ, ನೀವು ಡಾಕ್ಯುಮೆಂಟ್ಗಳನ್ನು ಎಲ್ಲವನ್ನೂ ರೆಡಿ ಮಾಡ್ಕೋರಿ ಅಂತ ಇದರ ಮೀನಿಂಗು. ಇದು ಮೆಸೇಜ್ ಬಂದ ನಂತರ ಏನು ಮಾಡಬೇಕು ಅಂತಂದರೆ, ನೀವು ಏನು ಮಾಡೋ ಹಾಗಿಲ್ಲ, ಜಸ್ಟ್ ನಿಮ್ಮ ಒಂದು ರ್ಯಾಂಕ್ ನಂಬರ್ ಬರೋ ತನಕ ಕಾಯಬೇಕಾಗತ್ತೆ. ಜೊತೆಗೆ ಆನ್ಲೈನ್ ಲಿಂಕ್, ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಂಕ್ ಬರೋ ತನಕ ನೀವು ಕಾಯಬೇಕಾಗತ್ತೆ. ಇದನ್ನು ಬಿಟ್ಟರೆ ಬೇರೆ ಏನು ಮಾಡೋ ಹಾಗೆ ಇಲ್ಲ. ಜಸ್ಟ್ ವೇಟ್ ಮಾಡ್ತಿರಬೇಕು ಮುಂದಿನ ಪ್ರೊಸೆಸ್ ಸಲುವಾಗಿ. ಅಂದರೆ ಮುಂದಿನ ಪ್ರೊಸೆಸ್ ಏನು ಬರುತ್ತೆ ಅಂದರೆ, ನಿಮಗೆ ರ್ಯಾಂಕ್ ನಂಬರ್ ಬರುತ್ತೆ, ಆಮೇಲೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಬರುತ್ತೆ. ಈ ಆಪ್ಷನ್ ಎಂಟ್ರಿ ಮತ್ತು ರ್ಯಾಂಕ್ ನಂಬರ್ ಬರೋ ತನಕ ಕಾಯಬೇಕು. ಬಿಟ್ಟರೆ ಬೇರೆ ಯಾವುದು ಅಂತ ಪ್ರೊಸೀಜರ್ ನೀವು ಮಾಡೋ ಹಾಗಿಲ್ಲ.